ತಿನ್ನ ಅನ್ನ ಕುಡಿಯೋ ನೀರು, ಇನ್ನೊಂದಿದೆ ಸಮಯ. ಇವು 3 ಸಿಗಲ್ಲ. ದಯವಿಟ್ಟು ಯಾರು ಅನ್ನಿಸ್ತಾಪಡಿ ಬೇಕಾದ್ರೆ ನಡೆಸಿರ್ತೀನಿ, ನಂಗೆ ಬೇಜಾರಿಲ್ಲ. ಮತ್ತೆ ಚಿಕ್ಕ ಮಕ್ಳಿಗೆ ಪ್ಲೇಟ್ ಕೊಡಲ್ಲ ನಾನು. ನೀವು ಸಣ್ಣ ಮಕ್ಕಳಿಗೆ ಮೊಮ್ಮಕ್ಳಿಗೆ ನಾನು ಪ್ಲೇಟ್ ಕೊಡಲ್ಲ. ನೀವು ಬೈಕೊಂಡ್ರು ಪರವಾಗಿಲ್ಲ, ನಿಮ್ಮ ಮೊಬೈಲ್ ಹಾಕೊಂಡು ನೀವೇ ಚೀಸ್. ಯಾಕೆ ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದಿದ್ದ, ನಾನು 2 ರೂಪಾಯಿ ಪೇಪರ್ ಆಗ್ತಾ ಇದ್ದೆ. ಈ 1 ರೂಪಾಯಿ ಪ್ಲೇಟ್ ಸುಮ್ಮನೆ ವೇಸ್ಟ್ ಆಗುತ್ತೆ, ಮತ್ತೆ ಕೊಡ್ತಾ ಇರುತ್ತೆ. ಅದ ಅನ್ನ ವ್ಯರ್ಥ ಮಾಡಬಾರ್ದು. ಪೇಷಂಟ್ ಕಡೆ ಬಂದಿದ್ ಕಡೆ ಊಟ ಕೊಡಿ. 3 ಜನ ಊಟ ಕೊಡ್ಬೇಕಣ್ಣ, ಯಾವ ಗೊತ್ತಿಲ್ಲ. ಏನಿಲ್ಲ ಪಾಪ, 4-5 ಪ್ಲೇಟ್ ಇದ್ದು ಜೋಡಿಸಿದ್ರೆ ಈ ಕಡೆ ಬರೋ, ನೀವು ಬರೋ ಈ ಕಡೆಗೆ ತಮ್ಮ ಬರೋ, ಕೆಲ ಬರಲ್ಲ ಬನ್ನಿ, ಬರಲ್ಲ ತಮ್ಮ. ಏನೆಲ್ಲ ಏನಾಯ್ತಣ್ಣ? ಇದಕ್ಕೆ ಹುಷಾರಿರ್ಲಿಲ್ಲ. ಅಮ್ಮನ ತೀರ್ಥ ಹಾಕಿ ಸನ್ನಿಧಾನಕ್ಕೆ ಒಂದ್ಸಲಿ ಕರ್ಕೊಂಬತ್ತೀನಿ ಕಡಪ್ಪ ಅಂದ್ಮೇಲೆ ಎದ್ದಿರೋದು. ಯಾವ ಊರಣ್ಣ? ನಮ್ ಚಿಕ್ಕನಹಳ್ಳಿ. ಅಲ್ಲೇ ಅವರು ಚಿಕ್ಕನಹಳ್ಳಿನೇ ಟೌನ್. ಎಲ್ಲಣ್ಣ? ಬತ್ತಲ್ಲೇ ಇರ್ತೀವಿ ನಾವು. ಅದೇ ಬತ್ತಲ್ಲ ಇರ್ಬೇಡ, ಬಾರಣ್ಣ. ಒಂದು ಕ್ಲಾಸ್ ಆಗಿ ನಾಯಿ ಮರಿ ಪ್ರೀತಿ ಮಾಡೋ ಅಂತ ನಮ್ಮ ಮನೆ ಒಂದು ಕ್ಲಾಸ್ ಆಗಿ ಅಣ್ಣ. ಜನ ನೋಡ್ಕೊಳ್ಳೋ, ನಾಯಿ ನೋಡ್ಕೊಳ್ಳಿ. ಗ್ರೇಟ್ ಕಾಣ ನೀನು ಕಾಣ ಅಷ್ಟೇ ಹಚ್ಕೊಂಡಿದ್ದೆ. ಕಾಣ ಆಯ್ತು. ನಾಯಿಗಿಂತ ಇವತ್ತಿನ ಕಾಲದಲ್ಲಿ ನೀನೇ ಕಟ್ತೀರಾ ಮನೆಯಲ್ಲ ಕೊಡ ಬರ್ತಾರ ಯಾರು ನೀನು ದಾಳಿ ಕಟ್ಟರೆ ಹೋಗ್ತಾನೆ. ಕಾಯಿ ತಿನ್ನಕ್ ಹೋಗಿದ್ರು, ಕಾಯಿ ತಲೆ ಮೇಲೆ ಬೀಳ್ಬೇಕಾಯ್ತಂತೆ. ಕತ್ತ ಬೊಗ್ಸಿದೆ, ತಾಯಿನೇ ಬೊಗ್ಸ್ದಂಗ ಆತಂತೆ. ಬೈಕಿ ಮೇಲೆ ಬೆಳಗ್ಗೆ ತಾಯಿ ನೋಡೋಗಿದ್ರಂತೆ. ಬಂದಂಗಂತ ಹೇಳಿದ್ರು. ಇಲ್ಲಿ ಬಿದ್ದಿತ್ತು, ಬೆಳಕರತಿಗೆ ರಕ್ತ ಎಪ್ಕಟ್ಟಿತ್ತು. ತಾಯಿ ತೇರ್ತ ಕುಡ್ದು ಕೈ ಮುಗಿದ್ವು, ಪೋಟದಲ್ಲಿ ಕೈ ಮುಗ್ದು ಊದ್ಗಡ್ಡಿ ಹಚ್ಚುದು. ಬೆಳಕರತಿಗೆ ಏನು ರಕ್ತ ಕಟ್ಟಿದೆ ಏನೂ ಇಲ್ಲ. ಫೋಟೋ ಬೈಕ್ ಮೇಲೆ ಗಾಡಿ ಮೇಲೆ ಫೋಟೋ ಮನೇಲಿ ಇಟ್ಕೊಂಡಿದೀವಿ, ಬೈಕ್ ಮೇಲೆ ನೋಡೋಗಿದ್ರಂತೆ. ಸರಿ ತಮ್ಮ ಇದ್ರ ಇನ್ಸಿಡೆಂಟ್ ಆಗಿರೋ ಇದಾವೆ, ಬಟ್ ನಾನ್ ನಂಬಕ್ಕಾಗಲ್ಲ. ನನಗೆ ಇನ್ಸಿಡೆಂಟ್ ಆಗಿಲ್ಲ. ಉದಾಹರಣೆ ಇವೊಂದು ಕರೆಂಟ್ ವೈರ್ ಕಿತ್ತೋಗಿದೆ, ಕೆಳಗಡೆ ಕಿತ್ತೋಯ್ತು ಅಂತ. ಇವನ್ ವೈರ್ ಚೆನ್ನಾಗಿದೆ ಅಂತೆ. ಈ ಮೊನ್ನೆ ಯಾರೋ ಬಂದು ಎಲ್ಲೋ ಅದು ಊರು ಗೊತ್ತಿಲ್ಲ, ಎಲ್ಲೋ ಲಾರಿ ಬಿದ್ದಿ ಅಂತ ಬ್ರಿಡ್ಜ್ ಮೇಲೆ. ನಾನು ನಂಬಲ್ಲ, ನಂಬಕ್ಕಾಗಲ್ಲ. ಹೇಳಿದ್ ಕೇಳ್ತೀನಿ. ಬ್ರಿಡ್ಜಿನ ಕೆಳಕ್ಕೆ ಲಾರಿ ಬಿದ್ರೆ ಆಕ್ಸಿಡೆಂಟ್ ಆಗಿಲ್ಲ ಅಂತ, ಗ್ಲಾಸ್ ಹೊಡೆದಾಗಿಲ್ಲ ಅಂತ ಅವ್ರಿಗೆ ಏಟ ಇಲ್ಲ ಅಂತ ಬಂದು ಹೂವಿನ ಅಂತ ಕರ್ಕೊಂಡು ಕೊಟ್ಟಾರೆ. ಇಂಥದ್ದು ನಂಬಿಕೆಗಳು ಹುಡ್ಸುತ್ತೆ ದೇವ್ರು. ನಮ್ದಾರಿ ಮಾತ್ರ ಒಂದ್ಸರಿ ನಂಬರಿ ಅಂದಾದ್ರೆ ಗಲಾಟೆ ಮಾಡೋದು. ದೊಡ್ಡ ಮರವ ಸ್ವಾಮಿ ತಲೆ ಬಗ್ಗಿಸ್ದಂಗಾಯ್ತಂತೆ. ಯಾವ್ರಾಗೆ ಕಡಬ ಸ್ವಾಮಿ ಮೊನ್ನೆ ಮಗುಗ್ ಹುಷಾರಾಗಿದ್ದು ತಾಯಿದೆ ಬಂದು ಹೇಳೋಗಿದ್ವಲ್ಲ, ಬಂದಿತ್ತೆ ಪಾಪನುವೆ. ತಂಗಿ ನಿನ್ ಮಾಂಗಲ್ಯ ಬಗ್ಗೆ ಚೆನ್ನಾಗಿದೆ, ದೇವ್ರು ನಿಂಗೆ ಹೆಚ್ಚು ಆಯಸ್ಸರ ಕೊಡ್ಲಿ. ಮುಂಚೆ ಮಗೋಡತ್ತೆ ಯಾಕೆ ಯಾರು ಅನಾಥ ಮಾಡಿದ್ರೆ ಯಾರು ಮುಟ್ಬಿಟ್ರೆ, ಹೆಣ್ಮಕ್ಳು ಮುಟ್ಬಿಟ್ರೆ ಅದು ಹೇಳ್ತಾರ. ಏನ್ ಬೇಡ್ಕೊಂಡಿದ್ರಪ್ಪ? ಇಲ್ಲಿ ಪ್ರೆಗ್ನೆಂಟ್ ಇದ್ರು ಸ್ವಾಮಿ. ಬಂದ್ಮೇಲೆ ಚೆನ್ನಾಗಾದ್ಮೇಲೆ ಬಂದ್ಮೇಲೆ ಸೀರೆ, ಅಕ್ಕಿ ಪಾಕೆಟ್, ಉಡಿ ಸಾಮಾನ, ಹಣ್ಣು ಎಲ್ಲ ಕೊಡ್ತೀವಿ ಅಂತ ಬೇಡ್ಕೊಂಡಿದ್ವಿ. ಅದ್ರ ಪ್ರಕಾರ ಬಂದು ಕೊಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗಿ. ಯಾವ ಊರಲ್ಲಿ? ಕೊಪ್ಪಳ. ಪಾಪ ಚೆನ್ನಾಗಿದೆಯಾ? ಚೆನ್ನಾಗಿ. ಗಾಳಿಗೆ ಹೋಗಿದೆ ಬಿಟ್ಟು ಪಾಪ ಚೆನ್ನಾಗಿ ಬೆನ್ನು ಇದೆ. ಮೈಗೆ ಅಂತರ ಹಾಕೊಂಡಿರೋ ಹೆಂಡತಿ ಹೆಸರು ಹೇಳಿ ಏನಂತ? ಏನಾಯ್ತು ಮೊದ್ಲು ಏನಾಯ್ತು? ಮುಂಚೆ ನಿನ್ನ ಆಗ್ತಿರ್ಲ್ವಾ? ಈಗ ನಿಂತ್ಕೊಂತಿದೀಯಾ, ಊಟ ಮಾಡ್ತಿದೀಯಾ? ಬಾ, ಖುಷಿ ಆಗುತ್ತೆ. ಕುತ್ಕೊ ಬಾ. ಇಲ್ಲಿ ಬಾ, ಅಯ್ಯ ಇಲ್ಲಿ ಬಾ. ಏನೋ ಬಿದ್ದೋಗ್ಬಿಟ್ಟಿ. ಆಮೇಲೆ ಎಂಟಿ ಲವರ್ ಕರಿ ಪಕ್ಕದ ಲೋ ಮಾಡುತ್ತೆ. ನೋಡ್ತೀನಿ ಅಂತ ನಾನು ಹೇಳ್ತೀನಿ. ಕೇಳ್ಕೊ, ಆಮೇಲೆ ನೋಡೋಣ. ಬೇಡ, ದೂರಿಂದ ಬಂದಿದ್ದು ಕುತ್ಕೊಳ್ಳಿ. ಯಾವುದೇ ಪೇಷಂಟ್ ಕಡೆ ನೆಗೆಟಿವ್ ಕಡೆ ಕೇಳಿ. ಪಾಪ ಬಾಯ್ಲಿ ಯಾರ್ಯಾರು ಬಂದಿರಿ? ಇವ್ರು ಯಾರು ತಗೊಳ್ಳಿದ್ದೀರಾ? ಎಲ್ಲಿ ಕೇಳ್ತಿದ್ದೀರಿ? ಒಬ್ಬರೇ ಇಬ್ರು? ಒಬ್ಬರೇ ಹೆಂಡ್ತಿ? ಸುಳ್ಳು ಯಾರು ಚೆನ್ನಾಗಿದ್ದೀರಾ? ಅಲ್ಲಿ ಕಲ್ ಮೇಲೆ ಸುಮ್ಮನೆ ಕುತ್ಕೊಂಡು ಅಲ್ಟೆ ಹೊಡಿತಿರೋರು, ಬ್ಯಾಗ್ ಹಿಡ್ಕೊಂಡ್ರೆ ದಯವಿಟ್ಟು ತೆಗೀರಿ. ಇದು ಈ ಮಾಹಿತಿ ನಮ್ದಲ್ಲ, ಗುದ್ದಾಡ್ಬಾರ್ದು. ಯಾರ ಪುಣ್ಯಾತ್ಮ 5 ಜನ ಜಾಗ ಬಿಟ್ಟಾರೆ,
ಅಲ್ಲಿ ಕಲ್ ಮೇಲೆ ಕುತ್ಕೊಳ್ಳಿ ಲೋಕಾಯುಕ್ತರು 2 ಕೈ ಬಂದವೆ ಅಂತ ಕಸ ಹೊಡೆದು ಕಲ್ಲಾಕ್ ಹೋಗಿದ್ದಾರೆ. ಇಂಥ ಮಾಂಬ ಅವರಿಗೆ ಹ್ಯಾಂಡಿಕ್ಯಾಪ್ ಪೇಷಂಟ್ ದಯವಿಟ್ಟು ಜಾಗ ಬಿಡಿ. ಸುಮ್ಮನೆ ಕೂತ್ಕೊಳ್ಳಿ, ಬಂದಾಗ ಜಾಗ ಬಿಡಿ ದಯವಿಟ್ಟು. ಅಲ್ಲಿ ಬ್ಯಾಗ್ ಇಟ್ಟರೆ ಕೆಳಗಿಟ್ರಪ್ಪ, ಯಾರು ಬ್ಯಾಗ್ ಕೆಳಗಿಟ್ರ ತೆಗೀರಿ. ಇವರು ನಿಮ್ಮ ಕಡೆ ಯಾರು ದೊಡ್ಡ ಯಾರು ಬಂದಿದ್ದಾರೆ? ಯಾವ ಊರಿದ್ದೀರಿ? ಯಾವ ಊರು? ಆ ಕಡೆ ಕೇಳು. ಕೊಂಡೋಜಿ. ಏನು ಸಮಾಚಾರ? ಯಾಕೆ ಬಂದಿರಲಿಲ್ಲ? ಎದಕ್ಕೆ ಬಂದಿರಲಿಲ್ಲ? ಆರಾಮಿಲ್ಲ. ಎಷ್ಟು ವಯಸ್ಸು? ಅಯ್ಯ, ನಿನ್ನ ಸಂಕಲ್ಪ ಈಗ 40 ಮುಗಿದ 50 ಮುಗಿದ 80 ಆಗಿ ಕ್ಲಾಸ್ ಹಾಕಲ್ಲ ನೋಡಿ. ಮನೆ ಜೋಡಿ ಡೈವರ್ಸ್ ಇಲ್ಲ, ಲಿವಿಂಗ್ ಟುಗೆದರ್ ಮಾಡಿಲ್ಲ, ಪಕ್ಕ ಲವ್ ಇಬ್ಬರದು. ಈಗೆಲ್ಲ ಲಿವಿಂಗ್ ಟುಗೆದರ್ 3 ತಿಂಗಳು ಡೈವರ್ಸ್. ಇನ್ನೊಂದ್ಸರಿ ಕ್ಲಾಸ್ ಹಾಕ್ಬಿಡಿ. ಇಲ್ಲ, ನಮ್ಮ ಅಪ್ಪಗೊಂದು 84 ವರ್ಷ, ದನ ಮೆಸ್ತೈತಿ. ನಮ್ಮ ಅಮ್ಮಗೆ 73. ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇದ್ವಿ. ಹಳೆ ಕಾಲದ ಲವರ್ಸ್ ಅವರು. ನಮ್ಮ ಅಪ್ಪಂದು ಲವ್ ಅಂತೆ, ನೀರವ ಲವ್ ಮಾಡ್ತಿದ್ರಂತೆ. ನೋಡಿ, ಇವರಿಬ್ಬರು ಲವರ್ಸ್ ಹೆಂಗಿದ್ದಾರೆ. ಈಗೆಲ್ಲ 3 ತಿಂಗಳು ಡೈವರ್ಸ್. ಒಬ್ಬಳೆ ಮಗಳು ಮನೆಗೆ, ಒಬ್ಬನೇ ಮಗ ಸೊಸೆ ಓಡಿಸೋದು. ಈಗೆಲ್ಲ ನಿಮ್ಗೆ ಸಖತ್ತು. ಮಗು ಅಳುತ್ತೀನಿ ಅಂತ ಬರೋದು ಒಬ್ಬೊಬ್ರು, ಮತ್ತೆ ಮಗು ಇಲ್ಲ ಅಂತ ಬರೋದು, ಆಮೇಲೆ